ಕೊಡ್ಬಾರೋ. ಜಾನತರಡಾನ್ ಈಗ ಮೋಟುಗೆ ಈ ಹದ್ದಿಂದ ಕಚ್ಚಿಸ್ತೀನಿ. ಇವಾಗ ನನ್ನ ತಡಿಯೋರು ಯಾರಿದ್ದಾರೆ? ಏನ್ ಕವಿತೆ ಹೇಳಿದ್ರಿ? ಕವಿತೆನ ಬಿಡು, ಇವಾಗ ಈ ಹದ್ದು ಕಚ್ಚೋ ಮಜಾ ನೋಡು. ಅಯ್ಯಮ್ಮ, ಹದ್ದು ನನ್ನ ಕ್ಯಾಪ್ ಎತ್ಕೊಂಡು ಎಸ್ಕೇಪ್ ಆಗ್ಬಿಡ್ತು. ಯಾರಾದ್ರೂ ಹಿಡ್ಕೊಳ್ರಪ್ಪ ಅದನ್ನ. ಅಮ್ಮ, ಸಿಕ್ಬಿಡ್ತು. ಚಿಕನ್ ಸಾರ್. ಅಯ್ಯಮ್ಮ, ಯಾವಾಗಲೂ ಬಂದ ಮೇಲೆ ಬೀಳ್ತಾ ಇರ್ತೀರ ನೀವು. ಸಾರಿ ಚಿಕನ್ ಸರ್, ಟೋಪಿ ಅಂದ್ರೆ ಪೊಲೀಸ್ನವ್ರಿಗೆ ಬರೆಯೋದಲ್ವಾ ಸರ್, ಅದಕ್ಕೆ ಹತ್ತತ್ರ ಫೈಟ್ ಮಾಡಿ ಕಷ್ಟಪಟ್ಟು ಕಿತ್ಕೊಂಡ್ಬಂದು ತಗೊಳ್ಳಿ ಸರ್. ಹಾಕೊಳ್ಳಿ ಸರ್ ಕ್ಯಾಪು. ಓ ಎಸ್, ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಚಿಂಗಮ್ ಸರ್, ನಿಮ್ ಟೋಪಿ ಹಾಕೋ ಇವತ್ತು ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದೆಯಲ್ಲ ಸರ್. ಇರು ನೋಡ್ತೀನಿ ನಾನು. ಅಯ್ಯಪ್ಪ, ನಾನು ಈ ಟೋಪಿ ಅಂತೂ ಹಾಕೊಳ್ಳೋದೇ ಇಲ್ಲ. ನನ್ನ ಮೋಟ್ರ್ ಬೈಕ್ ಡ್ಯಾಮೇಜ್ ಆಗೋಗ್ಬಿಟ್ಟಿದೆಯಲ್ಲಪ್ಪ. ಟೋಪಿನೂ ಕೆಡಿಸ್ಬಿಟ್ಟಿದ್ಯಾ, ನನಗೆ ಲಾಸ್ ಆಗೋಗ್ಬಿಟ್ಟಿದೆ ಕಣಪ್ಪ. ನೆಮ್ಮದಿ ಇಲ್ಲ ನನಗೆ. ಇದು ನೀನು ಸರಿ ಮಾಡಿಲ್ಲ ಮಗು. ಆ ಹದ್ದಿಗೆ ಎಲ್ಲ ಗೊತ್ತಿರುತ್ತೆ. ಅದು ಎಲ್ಲಾನು ಹುಡುಕಿ ಹುಡುಕಿ ಕಚ್ಚುತ್ತೆ. ಅದು ನಿನ್ನ ಬಿಡೋದಿಲ್ಲ. ಅರೆ ಸೊಮ್ಮೆ ಯಾಕೆ ಎದುರಿಸ್ತಾ ಇದ್ದಾರೆ ನೀವು? ಹದ್ದಿ ಏನ್ ಗೊತ್ತೇಳಿ, ನಾನು ಯಾರು ಎಲ್ಲಿರ್ತೀನಿ ಅಂತ. ಇಲ್ಲೆಲ್ಲೋ ಹದ್ಕೋಗೋ ಸೌಂಡ್ ಕೇಳಿಸ್ತಾ ಇದೆ ಕಣ. ಅದು ಹದ್ದಿನ ಸೌಂಡ್ ಇರ್ಬೋದು ಕಣೋ, ಆದ್ರೆ ಅದು ನಮ್ಮನ್ನ ಗುರ್ತಿಟ್ಕೊಂಡ್ಬಿಟ್ಟಿದೆ ಅನ್ಸುತ್ತೆ. ಎಲ್ಲಿದ್ಯಾ? ಅಯ್ಯ, ಮೋಟು, ಏನ್ ವಿಷಯ? ಯಾವಾಗ ನೋಡಿದ್ರು ನನಗೆ ಈ ತರ ಟಕ್ರಾಯಿಸ್ಕೊಂತಾನೆ ಇರ್ತೀಯ, ಹೇಳು. ಇಲ್ಲ ಬಾಸಣ್ಣ, ಆ ಹದ್ ನೋಡಿ ನನಗೆ ಆವಲಿಂದ ಬಹಳ ತೊಂದರೆ ಕೊಡ್ತಾ ಇದೆ ಅಣ್ಣ. ನಮ್ಮಿಬ್ಬರನ್ನು ಕುಟ್ಟಕೋದಿಕ್ಕೆ ನಮ್ಮ ಹಿಂದನೇ ಸುತ್ತಾ ಇದೆ ಅಣ್ಣ ಆಗ್ಲಿಂದನು. ಎಲ್ಲಿದೆ ಹೊದ್ದು? ಅಲ್ಲಿ ನೋಡಿ ಅಣ್ಣ, ಆಕಾಶದಲ್ಲಿ ಹಾರ್ಕೊಂಡು ಹೋಗ್ತಾ ಇದೆ. ಅಲ್ಲಿ ನೋಡಿ, ಅಲ್ಲಿ ನೋಡಿ. ಹಾಗಾದ್ರೆ ಹದ್ದು ಆಕಾಶದಲ್ಲಿದ್ರೆ ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಮೇಲ್ಗಡೆ ಹೋಗ್ಬಿಟ್ಟು ನಿನ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಕೋ. ತಗೋ. ಬಾಕ್ಸರಣ್ಣ, ಪಂಚ್ ಮಾಡಕ್ ಮುಂಚೆ ನಿನ್ ಪ್ರಾಬ್ಲಮ್ ಏನು ಅಂತ ಮೋಟೋ ಹತ್ರ ಕೇಳ್ಬೇಕಾಗಿತ್ತಾನೆ. ಓ ಸಾರಿ. ಹೋಗ್ಬಿಟ್ಟು ಮೋಟುಗೆ ನನ್ ಪರವಾಗಿ ಸಾರಿ ಕೇಳು. ತಗೋ. ಅಲ್ಲಿ ನೋಡಿ ಬಾಸಣ್ಣ, ನೋಡಿ ಹದ್ದು ಈ ಕಡೆ. ಹೀಗೆ ಟಾರ್ಚರ್ ಮಾಡ್ತಾ ಇದ್ರೆ ಅವ್ರು ಊರ್ ಬಿಟ್ಟು ಓಡುತ್ತಾರೆ. ಈಗ ನಮ್ಮನ್ನ ಹದ್ದು ಕಂಡಿಡಿದೆ ಲಕ್ಷಣ. ಅರೆ ಓಡೋ, ಇದು ನಮ್ಮನ್ನ ಗುರ್ತಿಡ್ಬಿಡ್ತು ಕಣೋ. ಇಲ್ಲೇ ಬರ್ತಿದ್ದೀನೋ. ಓಡೋ.
ಹುಷಾರು. ಅಯ್ಯೋ, ಏನು ಅಮ್ಮ! ಈಗ ಬಾಕ್ಸಿಂಗ್ ನಡೀತಾ ಇದೆ. ಕಮಲ್ಪುರದ ಜಗ ಮತ್ತೆ ಫುರ್ಫುರಿ ನಗರದ ಬಾಕ್ಸರಣ. ಪ್ರಾರಂಭದಿಂದನೂ ಬಾಕ್ಸರಣ ಸಕ್ಕದ ಪಂಚ್ ಮಾಡ್ತಾನೆ ಇದ್ದಾರೆ. ಎದುರಾಳಿಯನ್ನು ಬಿಟ್ಕೊಡ್ತಾ ಇಲ್ಲ. ನೋಡಿ ಆಕರ್ಷಕ ಪಂಚ್ಗಳು. ನೋಡ್ದ ಸಕ್ಕತ್ ಪಂಚ್ ಮಾಡ್ತಾನೆ ಇದ್ದಾರೆ ಬಾಕ್ಸರಣ. ಏಯ್! ಆ, ಆ, ಆ. ಗೆಲ್ಲೋದಕ್ಕೆ ಕೇವಲ ಒಂದೇ ಒಂದು ಅಂಕ ಬಾಕಿ ಇದೆ. ಆದ್ರೆ ಉಳಿದಿರೋದು 5 ಸೆಕೆಂಡ್. ಬಾಕ್ಸರಣ ಎದ್ದೇಳೋಣ. ಬಾಕ್ಸರಣ ಹೇಳ್ಬೇರೆ. 2, 3, 4, 5. ಈಗ ನೋಡಿ, ದ ವಿನ್ನರ್ ಈಸ್ ಕಮಲ್ಪುರ್ ಜಗ್ಗ. ನಾನು ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡಲ್ಲ. ನಿಮ್ಮಿಂದ ನನಗೆ ಇವತ್ತು ಚಾಂಪಿಯನ್ಶಿಪ್ ಹಾಳಾಗಿದೆ. ನೋಡಿ ಬದಲು ನೀವು ಹದ್ದಿನ ಜೊತೆ ದ್ವೇಷ ಕಟ್ಕೊಂಡು ಒಳ್ಳೇದು ಮಾಡಿ. ಸರಿ ಸೊಮ್ಮೆ. ಆದ್ರೆ ಈಗ ಅದನ್ನೆಲ್ಲ ಹೇಳ್ಬೇಡಿ, ಸ್ವಲ್ಪ ಸುಮ್ಮನೆ ಇರಿ. ಬಾಕ್ಸರಣ ಬನ್ನಿ. ಬಾಕ್ಸರಣ ಸ್ವಲ್ಪ ಮೇಲ್ಗಡೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬರೋಣ. ಮೇಲಲ್ಲ. ಅಯ್ಯೋ, ಮಟ. ಆ. ಏಯ್! ಏಯ್! ಅಲ್ಲಯ್ಯ, ಹದ್ದು ಏನಾರು ಗಡ್ಡಾಡ್ಸ್ಕೊಂಡ್ ಬರ್ತಾರೆ. ಅಯ್ಯಮ್ಮ, ನಾನು 20 ವರ್ಷದಲ್ಲಿ ಯಾವತ್ತೂ ಕೇಳಿದ್ದಿಲ್ಲ. ಅದು ಯಾರ ಹಿದ್ದರಾದ್ರೂ ಬೀಳೋದಂತೆ. ಮನಿರೇ ಏ ರಾಮ, ನಾ ಹೇಳ್ತಿರೋ ಸತ್ಯ ಕಣೋ. ಅಯ್ಯೋ, ನಾನು ನಿನ್ ಮಾತನ್ನ ನಂಬೋದಿಲ್ಲ ಕಣಯ್ಯ. ಬೋಟು ಏನೋ ತಪ್ಪಾಗಿ ತಿಳ್ಕೊಂಡ್ಬಿಡಿದ್ಯಾ ಅದ್ರ ಬಗ್ಗೆ. ನಾನ್ ತಪ್ಪಾಗಿ ತಿಳ್ಕೊಂಡಿದ್ದೇನಾ? ಹೋಗು, ಮೇಲ್ಗಡೆ ಹತ್ತಿದ್ರೆ ಬಂದೇಳ ರಾಮ. ಹಾ, ಇದೇ ಹದ್ದು. ಕಾಪಾಡಿ. ಈಗೇನ್ ಮಾಡೋದ ಪತ್ಲು? ಏನಾದ್ರು ಐಡಿಯಾ ಕೊಡೋ. ಐಡಿಯಾ? ಡಾಕ್ಟ್ರಣ್ಣ, ಇಲ್ಲಿ ಕೇಳಿ ಡಾಕ್ಟ್ರಣ್ಣ, ನೀವು ನಮಗೆ ಒಂದು ದೊಡ್ಡ ರೋಬೋಟ್ ಹದ್ದು ಕೊಟ್ಬಿಡಿ ಅಣ್ಣ. ಆಗ ನಾವು ನಮ್ಮದಿಂದ ಆ ಹದ್ನ ಅಟ್ಯಾಕ್ ಮಾಡಿಸ್ಬಿಡ್ತೀವಿ ಅಣ್ಣ. ಕಣಯ್ಯ, ಬಹಳ ಒಳ್ಳೆ ಐಡಿಯಾ ಕಣ್ರೆ ಇದು. ನಾನು ಬೋಟಿಗೆ ಒಳ್ಳೆ ಹದ್ದು ಮಾಡ್ಕೊಡ್ತೀನಿ ರಯ್ಯ. ಅದ್ರೊಳಗಡೆ ಕೂತ್ಕೊಂಡು ಅವ್ನು ಹಾರಿಕೊಂಡು ಹೋಗ್ಬೋದು ಕಣಯ್ಯ. ಇವತ್ತು ಮೋಟು ಕಾಣಿಸ್ತಾ ಇಲ್ಲ. ಇರ್ಲಿ, ಇವತ್ತು ಪತ್ಲು ಮೇಲೆ ಪ್ರಯೋಗ ಮಾಡೋಣಂತೆ. ನೋಟು ಹದ್ದು ಬಂದ್ಬಿಡ್ತು ಕಣ. ಅರೆ, ಬೇರೆ ಹದ್ದು ಎಲ್ಲಿಂದ ಬಂತ? ಅಯ್ಯೋ ಮೊಟ್ಟು ನನ್ ಗೆಳೆಯ, ಅದು ರೋಬೋಟ್ ಹದ್ದು ಕಣಯ್ಯ. ಅದಕ್ಕೆ ನೀವಿಬ್ಬರಿಗೂ ಬಹಳ ತೊಂದರೆ ಕೊಟ್ಟಿದ್ದು ಕಣಯ್ಯ ಅದು. ಡಾಕ್ಟ್ರಣ್ಣ, ಅದು ಬೇರೆ ಯಾವುದು ಅಲ್ಲಣ್ಣ, ಅದು ಜಾನೆ. ಅದು ಒಟ್ಟು ನೀ ಮೇಲ್ಗಡೆಯಿಂದ ಸ್ಕ್ಯಾನ್ ಮಾಡೋ. ಜಾನ್ ಎಲ್ಲಾದ್ರೂ ಕಂಡೇ ಕಾಣ್ತಾನೆ ಕಣೋ. ಇಷ್ಟು ದೊಡ್ಡ ಹದ್ದು ಎಲ್ಲಿಂದ ಬಂತ? ನಮ್ಮ ಸಣ್ಣ ಹದ್ದನ್ನ ಹೇಗ್ ನಾನು ಕಾಪಾಡೋದ? ಹಲೋ ಜಾನ್, ನಾನ್ ಬರ್ತಾ ಇದ್ದೀನಿ ಕಣೋ. ಎಲ್ಲಿಂದ ಬರ್ತಾ ಇದ್ಯಾ? ಎಲ್ಲಿಂದ ಬರ್ತಾ ಇದ್ಯಾ? ಅಲ್ಲಿಂದ.
ಸಿಂಗಂ ಸರ್ ಮೊಟ್ಟ ಮೊದ್ಲು ಸಾರಿ ಸಾರಿ ಅಯ್ಯೋ ಜಾನ್ ಈಗತ್ರ ಏನ್ ಪ್ರಯೋಜನ ಎಲ್ಲ ಕತೆ ಮುಗಿದೋದ್ಮೇಲೆ ಅರೇ ಮಾಡಿದ್ದು ನಮ್ಮ ಮಾರೇ ಅಲ್ಲ ಕಣ ನೋಡ್ಕೊಳ್ತೇನೆ ನಾನು ಬಾಸ್ ಬಾಸ್ ಮೇಲೋಗಿ ಪತ್ರ ಬರೀರಿ ಬಾಸ್. Watch India's largest kids library only on Geo Hotstar. Download the app now.